ಓಪನ್ ವಿಜುವಲ್ ಸ್ಟುಡಿಯೋ ಓಪನ್ ಮಾಡ್ತೀನಿ, ಫೈಲ್ ಓಪನ್ ನಿಂದ ಪ್ರಾಜೆಕ್ಟ್, ನಿಂದದು ಫೋಲ್ಡರ್ ಎಲ್ಲಿ ಸೇವ್ ಮಾಡಿರ್ತೀವಿ ಆ ಜಾಗದಾಗ ಹೋಗಿ ಆ ಫೋಲ್ಡರ್ ಓಪನ್ ಮಾಡ್ಕೋಬೇಕು. ಈ ಫೈಲ್ ಒಳಗೆ ಎರಡರ ಯಾವ್ದಾರು ಅಂತ ಕಾಮನ್ ಡಾಟ್ ಫಸ್ಟ್ ಲೋಡ್ ಇಮೇಜ್, ಒಂದು ಪ್ಲೇನ್ ಇಮೇಜ್ ತಗೋತೀನಿ. ನನಗೇನಪ್ಪ ಟುಡೇ ಇಸ್ ಸ್ಯಾಟರ್ಡೆ ಸೇವ್ ಮಾಡೋದು. ಇಲ್ಲಿ ಎನ್ಕ್ರಿಪ್ಷನ್ ಸೆಲೆಕ್ಟ್ ಮಾಡಿ ಪರ್ಫಾರ್ಮ್ ಆಪರೇಷನ್ ಅಂತ ಕೊಟ್ಟಾಗ ನಾವು ಏನು ಮಾಡ್ತಾನೆ, ಇದು ಇಮೇಜ್ ಅದ್ರ ಒಳಗೆ ಡೇಟಾ ಹಾಕಿ ಎಲ್ಲಿ ಸೇವ್ ಮಾಡಿದೆ ಅಂತ ಕೇಳಿದ್ರೆ ಸೊ ಅದಕ್ಕೆ ನಾವು ಒಂದು ಫೈಲ್ ಹೆಸರು ಕೊಡಬೇಕು. ಸ್ಯಾಟರ್ಡೆ ನಾಟ್ JPG ಕಂಪಲ್ಸರಿ ಕೊಡ್ಬೇಕು. ಕೊಟ್ಟು ಡೆಸ್ಕ್ಟಾಪ್ನಲ್ಲಿ ಸೊ ಅದು ಫೈಲ್ ಸೇವ್ ಆದ್ಮೇಲೆ ಇಲ್ಲಿ ಸ್ಯಾಟರ್ಡೆ ಫೈಲ್ ಎಲ್ಲರ ಅದು ಟುಡೇ ಸ್ಯಾಟರ್ಡೆ ಅಂತ ಕಾಣಿಸ್ತದೆ ಪಕ್ಕ. ಈಗ ಇದು ಫೈಲ್ ನಿನಗೆ ಕೊಡ್ತೀನಿ, ಹೋಗಿ ಪ್ರಶಾಂತ ಕೊಟ್ಟವ ಅಂತ ಪ್ರಶಾಂತ್ ತಗೋತಾನೆ. ನಿನಗೆ ಗೊತ್ತಿಲ್ಲ ಅದ್ರಾಗ ಏನು, ನೋಡಿದ್ರೆ ಫೋಟೋ ಕಾಣಿಸ್ತಿರ್ತೀನಿ. ಪ್ರಶಾಂತ್ ಒಂದು ಹೋದ ತಕ್ಷಣ ಅವನು ಏನು ಮಾಡ್ತಾನೆ, ಸಾಫ್ಟ್ವೇರ್ ಆ ಸಾಫ್ಟ್ವೇರ್ನ ಸೇಮ್ ಅಪ್ಲಿಕೇಶನ್ನ ಲೋಡ್ ಇಮೇಜ್ ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡಿ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿ ಪರ್ಫಾರ್ಮ್ ಆಪರೇಷನ್ ಅಂತ ಕೆಳಗಿನ ಬಾಕ್ಸನ್ನು ಈ ಟೆಕ್ಸ್ಟ್ ಇದು ನನ್ನ ಸಿಸ್ಟಮ್ನಾಗೆ ಅದ ಅಂತ ನೀವು ಮತ್ತೆ ಸರ್ ನಿಮ್ಮ ಸಿಸ್ಟಮ್ನಾಗೆ ಎಂಟರ್ ಮಾಡಿದ್ರೆ ಕೆಳಗೆ ಮೇಲೆ ಕೆಳಗೆ ತೋರಿಸಿದ್ರೆ ಹಂಗೆ ತಿಳ್ಕೊಬಿಡಿ. ಇದು ನೀವು ಬೇಕಾದ್ರೆ ಫೈಲ್ ಬೇರೆ ಸಿಸ್ಟಮ್ನಾಗ ಹಾಕು, ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ರನ್ ಮಾಡು, ಸೀದಾ ಡೇಟಾ ಇಲ್ಲಿ ಖಾಸಿಯತ್ ಏನು ಸ್ಟೆಗ್ನೋಗ್ರಫಿ ಎದಕ್ಕೆ ಇದೇ ಕಾನ್ಸೆಪ್ಟ್ ಹಾಕಬೇಕು ಅಂತ ಸ್ಪೆಷಾಲಿಟಿ ಆಫ್ ಸ್ಟೆಗ್ನೋಗ್ರಫಿ ಹೆಂಗಂತಂದ್ರೆ ಇವ ಪಿಕ್ಚರಿಗೆ ಏನೂ ಚೇಂಜ್ ಮಾಡಲ್ಲ. ಕೆಲವೊಂದು ಅಪ್ಲಿಕೇಶನ್ಸ್ ಏನು ಮಾಡ್ತಾರೆ, ಇದು ವರ್ಕಿಂಗ್ ಎಕ್ಸ್ಪ್ಲೇನ್ ಮಾಡೋದು ಭಾಳ ಇಂಪಾರ್ಟೆಂಟ್. ಈಗ ಎಕ್ಸಿಕ್ಯೂಷನ್ ಮುಗೀತು, ಈಗ ಅವ್ರು ಏನು ಮಾಡ್ತಾರೆ, ಬರೀ ಇಷ್ಟೇ ಕೇಳಿ ಹೋಗಪ್ಪ